ಭಗವದ್ಗೀತೆಯ ಪ್ರಥಮ ಅಧ್ಯಾಯದ 10ನೆಯ ಶ್ಲೋಕ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ರಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ದುರ್ಯೋಧನ ದ್ರೋಣಾಚಾರ್ಯರ ಬಳಿಯಲ್ಲಿ ತನ್ನ ಮಾತನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾನೆ, ಭೀಷ್ಮರಿಂದ ರಕ್ಷಿತವಾದಂತಹ ಕೌರವ ಸೇನೆ ಬಲಾಬಲದಲ್ಲಿ ಕಡಿಮೆ. ಅದೇ ರೀತಿಯಾಗಿ ಭೀಮಸೇನನಿಂದ ಸಂರಕ್ಷಿಸಲ್ಪಟ್ಟಂತಹ ಭೀಮಸೇನನ ಮುಂದಾಳತ್ವದಲ್ಲಿ ಇರುವಂತಹ ಪಾಂಡವ ಸೈನ್ಯ ಅತ್ಯಂತ ಹೆಚ್ಚು ಬಲಶಾಲಿಯಾಗಿದೆ, ಬಲವತ್ತರವಾಗಿದೆ ಅಂತ ದುರ್ಯೋಧನ ಹೇಳುವಂಥದ್ದು ಈ ಶ್ಲೋಕದ ಸಾರಾಂಶ. ಇಲ್ಲಿ ದುರ್ಯೋಧನನ ಮನಸ್ಥಿತಿ ಮತ್ತಷ್ಟು ಹದಗೆಟ್ಟಿರುವುದನ್ನು ನಾವಿಲ್ಲಿ ಕಾಣಬಹುದು. ಯಾಕೆ ಅಂದ್ರೆ ದುರ್ಯೋಧನ ಇಲ್ಲಿ ಪಾಂಡವ ಸೈನ್ಯ ಹಾಗೂ ಕೌರವ ಸೈನ್ಯ ಎರಡೂ ಎದುರು ಬದುರಾಗಿ ನಿಂತುಕೊಂಡಿರುವಂತಹ ಸಂದರ್ಭ. ರಣರಂಗದಲ್ಲಿದ್ದಾರೆ, ಯುದ್ಧಕ್ಕೆಂದ ಸಕಲ ಸಿದ್ಧತೆಗಳು ಆಗಿದೆ. ಹೀಗಿದ್ದಾಗ ತನ್ನ ಸೈನ್ಯದ ಮಧ್ಯದಲ್ಲಿ ಅಗ್ರಭಾಗದಲ್ಲಿ ಮುಂದೆ ನಿಂತುಕೊಂಡು ತಾನು ಗುರುಗಳ ಹತ್ರ ಮಾತಾಡ್ತಾ ಇರುವಂತಹ ಸಂದರ್ಭ. ಆದ್ರೆ ಏನ್ ಹೇಳ್ತಾನೆ ಈ ಶ್ಲೋಕದಲ್ಲಿ ಅಂದ್ರೆ, ಶ್ಲೋಕದ ಪೂರ್ವಾರ್ಧವನ್ನು ನಾವು ಗಮನಿಸಿದಾಗ ಅಲ್ಲಿ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಅಂತ ಹೇಳಿದ. ಅಂದ್ರೆ ಅಪರ್ಯಾಪ್ತಂ ತತ್ ಅಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ತತ್ ಅಂತ ಹೇಳಿದ, ತಾನು ಇರುವಂತದ್ದು ಕೌರವ ಸೈನ್ಯದಲ್ಲಿ, ತನ್ನ ಸೈನ್ಯದ ಮುಂದೆ ತನ್ನ ಸೈನ್ಯದ ಜೊತೆಯಲ್ಲಿ ತಾನಿದ್ದಾನೆ. ಆದ್ರೆ ತನ್ನ ಸೈನ್ಯವನ್ನು ತತ್ ಅದು ಅಂತ ಹೇಳಿದ. ತತ್ ಅಸ್ಮಾಕಂ ಭೀಷ್ಮಾಚಾರ್ಯದಿಂದ ರಕ್ಷಿಸಲ್ಪಟ್ಟಂತಹ ಆ ಸೇನೆ ಅಂತ ಹೇಳಿದ. ತನ್ನ ಸೈನ್ಯವನ್ನು ಅದು ಅಂತ ಹೇಳಿದ. ಉತ್ತರಾರ್ಧವನ್ನು ನಾವು ಗಮನಿಸಿದಾಗ ಪರ್ಯಾಪ್ತಂ ತು ಇದಂ ಏತೇಷಾಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಇಲ್ಲಿ ಪರ್ಯಾಪ್ತಂ ತು ಇದಂ ಅಂತ ಹೇಳಿದ. ಅಂದ್ರೆ ಇದಂ ಅಂದ್ರೆ ಈ ಸೈನ್ಯ, ಇದು ಅಂತ ಪಾಂಡವ ಸೈನ್ಯವನ್ನು ಹೇಳಿದ್ದಾನೆ, ಅದು ಅಂತ ತನ್ನ ಕೌರವ ಸೈನ್ಯವನ್ನು ಹೇಳಿದ್ದಾನೆ. ಇಲ್ಲಿ ಈಗ ನಾವು ಗಮನಿಸಬೇಕು, ತಾನೇ ಇರುವಂತಹ ತನ್ನ ಕೌರವ ಪಕ್ಷವನ್ನು ಅದು ಅಂತ ಹೇಳಿದ, ಹಾಗೂ ತನ್ನ ಎದುರು ಇರುವಂತಹ ಪಾಂಡವ ಪಕ್ಷವನ್ನು, ಪಾಂಡವ ಸೈನ್ಯವನ್ನು ಇದು ಅಂತ ಹೇಳಿದ. ಇದು ಒಂದು ರೀತಿಯ ಮನಃಶಾಸ್ತ್ರ. ದುರ್ಯೋಧನನಿಗೆ ತನ್ನದೇ ಸೈನ್ಯ ತನ್ನ ಮನದಿಂದ ದೂರ ಇರುವಂತೆ ಭಾಸವಾಗ್ತಾ ಉಂಟು, ಅದನ್ನ ಅದು ಅಂತ ಹೇಳ್ತಾ ಇದ್ದಾನೆ. ಹಾಗೂ ಪಾಂಡವ ಸೈನ್ಯ ಏನಿದೆ ತನ್ನ ಎದುರು ಪಕ್ಷ, ಅದನ್ನೇ ಚಿಂತಿಸಿ ಅವರ ಬಲಾಬಲಗಳನ್ನು ವಿಮರ್ಶೆ ಮಾಡಿ ಆ ಸೈನ್ಯವನ್ನು ಇದಂ ಇದು ಅಂತ ಹೇಳಿದ್ದಾನೆ. ಈ ರೀತಿಯಾಗಿ ಮನಸ್ಸಿನ ಅವನ ಗೊಂದಲದಲ್ಲಿ ಮಾತಿನ ಮೇಲೆ ಹಿಡಿತ ಇಲ್ಲದಂತಹ ಸ್ಥಿತಿಗೆ ದುರ್ಯೋಧನ ಬಂದು ತಲುಪಿದ್ದಾನೆ. ಅಲ್ಲದೆ ದುರ್ಯೋಧನ ಇಲ್ಲಿ ಹೇಳ್ತಾ ಇದ್ದಾನೆ, ಕೌರವ ಸೈನ್ಯ ಭೀಷ್ಮರಿಂದ ರಕ್ಷಿಸಲ್ಪಟ್ಟಿದೆ ಅಂತ. ಹೌದು, ಭೀಷ್ಮರು ಕೌರವ ಸೈನ್ಯದ ಸೇನಾಧಿಪತಿ. ಆದ್ರೆ ಉತ್ತರಾರ್ಧದಲ್ಲಿ ಭೀಮನಿಂದ ರಕ್ಷಿಸಲ್ಪಟ್ಟಂತಹ ಪಾಂಡವ ಸೈನ್ಯ ಅಂತ ಹೇಳಿದ್ದಾನೆ. ಯಾಕೆ? ಭೀಮ ಸೇನಾಧಿಪತಿ ಅಲ್ಲ ಪಾಂಡವ ಪಕ್ಷದ್ದು, ಪಾಂಡವ ಸೈನ್ಯದ ಸೇನಾಧಿಪತಿ ಆಗಿರುವಂತವನು ದೃಷ್ಟದ್ಯುಮ್ನ. ಹಿಂದೆ ದುರ್ಯೋಧನನೇ ಇದನ್ನು ಹೇಳಿದ್ದಾನೆ. ಹಾಗಿದ್ರೂ ಕೂಡ ಭೀಮನಿಂದ ರಕ್ಷಿಸಲ್ಪಟ್ಟಂತಹ ಪಾಂಡವ ಸೈನ್ಯ ಅಂತ ಯಾಕೆ ಹೇಳಿದ್ದಾನೆ ಅಂದ್ರೆ, ಈತನಿಗೆ ಭೀಮನ ಬಗ್ಗೆ ಬಹಳ ಭೀತಿ. ಆ ದ್ರೌಪದಿಯ ವಸ್ತ್ರಾಪಹರಣ ಆಗುವಂತಹ ಸಂದರ್ಭದಲ್ಲಿ ಸಭೆಯಲ್ಲಿ ಅವನು ಮಾಡಿದ್ದಂತಹ ಘೋರ ಪ್ರತಿಜ್ಞೆಯನ್ನು ಕೇಳಿದ್ದಾನೆ. ಅಲ್ಲದೆ ಯುದ್ಧದ ಹಿಂದಿನ ದಿನ ಶ್ರೀಕೃಷ್ಣ ಪರಮಾತ್ಮ ಭೀಮನ ಬಳಿಯಲ್ಲಿ ಹೇಳಿದ್ದಾನೆ, ಈ ಯುದ್ಧದ ಹೊಣೆ ನಿನ್ನದು ಅಂತ. ತ್ವೈಭಾರ ಸಮಾಹಿತ, ನಿನ್ನ ಮೇಲೆ ಸಂಪೂರ್ಣ ಭಾರ ಉಂಟು ಅಂತ ಭಗವಂತ ಹೇಳಿದಂತಹ ಮಾತು ದುರ್ಯೋಧನನ ಕಿವಿಗೆ ಬಿದ್ದಿದೆ. ಹಾಗಾಗಿ ಸೇನಾಧಿಪತಿಯಾದ ದೃಷ್ಟದ್ಯುಮ್ನನಿಂದ ರಕ್ಷಿಸಲ್ಪಟ್ಟ ಅಂತ ಹೇಳಲಿಲ್ಲ, ಭೀಮನಿಂದ ರಕ್ಷಿಸಲ್ಪಟ್ಟಂತಹ ಸೈನ್ಯ ಅಂತ ಹೇಳಿದ್ದಾನೆ. ಈ ರೀತಿಯಾಗಿ ತನ್ನ ಮನಸ್ಸಿನ ಒಂದು ಗೊಂದಲವನ್ನು, ಉದ್ವಿಗ್ನತೆಯನ್ನು ಎಲ್ಲವನ್ನೂ ಕೂಡ ಈ ದುರ್ಯೋಧನ ಹೊರಹಾಕ್ತಾ ಇದ್ದಾನೆ. ಆತನ ಮನಸ್ಸಿನ ತುಮುಲ ಅಂತ ಹೇಳುವಂಥದ್ದು ಇನ್ನೂ ಹೆಚ್ಚಾಗ್ತಾ ಇದೆ. ಇದು ಈ 10ನೇ ಶ್ಲೋಕದ ಸಾರಾಂಶ. ಶುಭವಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.